ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ದರ್ಶನ್ ಅವರ ಹವಾ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಕೇವಲ ಕನ್ನಡದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಅಭಿಮಾನಿಗಳು ಬೇರೆ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ. ಇಂದಿಗೂ ಕೂಡ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಬಾಸ್ ಅಂತಲೇ ಕರೀತಾರೆ. ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಇತ್ತೀಚೆಗೆ ವಾಮನ ಸಿನಿಮಾ ರಿಲೀಸ್ ಆಗಿತ್ತು. ಧನ್ವೀರ್ ಅವರು ತಮ್ಮ ಸಿನಿಮಾ ರಿಲೀಸ್ಗಾಗಿ ಡಿ ಬಾಸ್ ಅವರ ಸಪೋರ್ಟನ್ನು ತೆಗೆದುಕೊಂಡಿದ್ದರು. ಯಾರೇ ಹೊಸ ನಟರು ಇದ್ದರೂ ಸಹ ದರ್ಶನ್ ಅವರೇ ಅವರನ್ನು ಬೆಳೆಸುತ್ತಾರೆ. ಇವರು ಯಾವುದೇ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದರೆ ಆ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವ್ರಿಗೆ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಅದನ್ನು ಸಖತ್ತಾಗಿ ಮಾಡಿ ಮುಗಿಸ್ತಾರೆ. ಡಿ ಬಾಸ್ ಅವರು ಮಾಸ್ ಎಂಟ್ರಿ ಕೊಡ್ತಾ ಇದ್ದರೆ ಅಭಿಮಾನಿಗಳು ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ತಾರೆ. ಜಗ್ಗು ದಾದಾ ಸಿನಿಮಾ ರಿಲೀಸ್ ಆದ ಬಳಿಕ ಇವರ ಹವಾ ಇನ್ನಷ್ಟು ಹೆಚ್ಚಾಗಿತ್ತು ಹಾಗೂ ಸ್ಯಾಂಡಲ್ವುಡ್ನ ಡಾನ್ ಅಂತಲೇ ಇವರನ್ನು ಕರೀತಿದ್ರು. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತರುಣ್ ಸುಧೀರ್ ಅವರು ಜಗ್ಗು ದಾದಾ 2 ಸಿನಿಮಾ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎಂಬ ಸುದ್ದಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಈ ವಿಷಯ ಕೇಳಿ ಇಡೀ ಸ್ಯಾಂಡಲ್ವುಡ್ ಗಡ ಗಡ ಅಂತ ನಡುಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಡಿ ಬಾಸ್ ಅವರ ಜಗ್ಗು ದಾದಾ 2 ಸಿನಿಮಾ ಬರಬೇಕಾ ಅಥವಾ ಬೇಡವಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.